ಆದರೆ ನೋಡಿ, ಬಹಳಷ್ಟು ನಾನು ನೋಡಿರೋ ಹಾಗೆ ವಿಡಿಯೋದಲ್ಲಿ ರಾತ್ರಿಡೀ ಅವರು ಪ್ರೊಟೆಸ್ಟ್ನ ಮಾಡಿದ್ದಾರೆ. ಸೊ ಪ್ರೊಟೆಸ್ಟ್ಗಳ ಆಧಾರವಾಗಿ ಏನು ಹೇಳ್ತೀರಾ ಅಲ್ಲಿ? ಪವನ್, ಈ ಒಂದು ಪ್ರೊಟೆಸ್ಟ್ ನಿನ್ನೆ ರಾತ್ರಿ ತಡರಾತ್ರಿ ಒಂದು 8:30 ಸುಮಾರಿಗೆ ಆಗುತ್ತೆ. ಯಾಕಂದ್ರೆ 8:30 ಸುಮಾರಿಗೆ ಯಾಕೆ ಈ ಒಂದು ಪ್ರತಿಭಟನೆ ಮತ್ತೊಂದು ಸ್ವಲ್ಪ ಹಿಂಸಾತ್ಮಕ ಸ್ವರೂಪ ಪಡೆದುಕೊಳ್ಳುತ್ತೆ ಅಂದ್ರೆ, ನಿನ್ನೆ ರಾತ್ರಿ 8 ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ಒಂದು ಪತ್ರಿಕಾಗೋಷ್ಠಿ ಕರೆಯುತ್ತಾರೆ. ಆ ಒಂದು ಪತ್ರಿಕಾಗೋಷ್ಠಿ ನೀಡ್ತಕ್ಕಂಥ ಎಟ್ ಎ ಟೈಮ್ಗೆ ಆ ಕಡೆ ಪತ್ರಿಕಾಗೋಷ್ಠಿ ನೀಡ್ತಾ ಇರ್ತಾರೆ, ಈ ಕಡೆ ಒಂದು ಇವ್ರುಗಳು ಇರ್ತಾರಲ್ಲ CJP ಪಕ್ಷ ಇರ್ತಕ್ಕಂಥ ಕೆಲವೊಂದು ಪ್ರತಿಭಟನಾಕಾರರು ಅವರು ಸಡನ್ ಆಗಿ ಒಂದು ಪ್ರತಿಭಟನೆ ಮಾಡಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೆಲವೊಂದು ಲಾಠಿ ಚಾರ್ಜ್ಗಳು ಆಗ್ತವೆ. ಲಾಠಿ ಚಾರ್ಜ್ ಆಗಿ ಕೆಲವೊಂದು ಮಹಿಳೆಯರ ಮೇಲೆ ಹಲ್ಲೆ ಆಗುತ್ತೆ. ಜೊತೆಗೆ ಇಬ್ಬರು ACP ಲೆವೆಲ್ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ನಿಜಕ್ಕೂ ಇದು ಪ್ರತಿಭಟನೆ ಒಂದು ಸಾಮಾನ್ಯವಾದ ಪ್ರತಿಭಟನೆ ಅಲ್ಲ, ಇದು ಹಿಂಸಾತ್ಮಕ ಪ್ರತಿಭಟನೆ ಅಂತ ಈಗಾಗಲೇ ಒಂದು ಆಡಳಿತ ಪಕ್ಷ BJP ಹೇಳ್ತಿದೆ. ಇಲ್ಲಿ ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ನೋಡಿ, ಈಗ ನೀಟು ಸುಸೂತ್ರವಾಗಿ ಎಕ್ಸಾಮ್ ಬರ್ದಾಗೋಗಿದೆ. ಇಷ್ಟು ಎಕ್ಸಾಮ್ ಆದ್ರೂ ಸಹ ಒಂದು ಯಾಕೆ ಇವರನ್ನು ಇಷ್ಟು ಬಿಗಿಪಟ್ಟು ಹಿಡಿತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಹಠ ಹಿಡಿದಿದೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡೋರು ಒಂದು ಹಠ ಹಿಡಿದಿದೆ. ಸೊ ಈ ಒಂದು ಕಾರಣಕ್ಕೆ ಇದರಿಂದ ಒಂದು ದೆಹಲಿಯಲ್ಲಿ ಸಾಕಷ್ಟು ಒಂದು ಗಲಾಟೆಗಳು ಆಗ್ತಿವೆ. ಇಲ್ಲಿ ನೋಡ್ತಿರ್ಬೋದು ನೀವು, ಕಳೆದ ಒಂದು ಪ್ರತಿಭಟನೆ ಏನು ಆಗ್ತಿದೆ ನಿನ್ನೆ ತಡರಾತ್ರಿಯಿಂದ ಟಿಲ್ ಇವಾಗಲೂ ಸಹ ಆ ಒಂದು ಕೇಂದ್ರ ಭಾಗ ಏನಿದೆಯಲ್ಲ, ಪ್ರತಿಭಟನೆ ನಡ್ತಕ್ಕಂಥ ಒಂದು ಕೇಂದ್ರ ಭಾಗ ಜಂತರ್ ಮಂತರ್ ಆಗಿರ್ಬೋದು, ಜೊತೆಗೆ ಸಂಸತ್ ಆಗಿರ್ಬೋದು, ಆ ಒಂದು ಭಾಗದಲ್ಲಿ ಇಂಟರ್ನೆಟ್ ಅನ್ನ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಶಟ್ ಡೌನ್ ಅನ್ನು ಮಾಡಿದ್ದಾರೆ. ಯಾಕಂದ್ರೆ ಇನ್ನೂ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗುತ್ತೆ, ಮತ್ತೆ ಇವ್ರು ಫೋನ್ ಮಾಡಿ ಬೇರೆದವ್ರು ಕರೆಸ್ತಾರೆ ಅನ್ನೋ ಉದ್ದೇಶದಿಂದ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಲಾ ಅಂಡ್ ಆರ್ಡರ್ ಹಿತದೃಷ್ಟಿಯಿಂದ ಈಗಾಗಲೇ ಇಂಟರ್ನೆಟ್ ಶಟ್ ಡೌನ್ ಅನ್ನು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಇದುವರೆಗೂ ನರೇಂದ್ರ ಮೋದಿ ಅವರು ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಎಲ್ಲಿನೂ ಸಹ ಒಂದು ಮಾತನಾಡಿಲ್ಲ. ಆದರೆ ಈಗ ಒಂದು ನರೇಂದ್ರ ಮೋದಿ ಅಧಿಕೃತವಾಗಿ ತಮ್ಮ ಮಾತನ್ನು ಹೇಳಿದ್ದಾರೆ. ಈ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಲ್ಲ, ಆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತಾರೆ. ನೋಡಿ ಪವನ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಿ ಅದರಿಂದ ರಿಸಲ್ಟ್ ಬರೋ ತನಕ ಇಲ್ಲಿರ್ತಕ್ಕಂಥ ಯಾರಿಗೂ ಕಾಯಷ್ಟು ಪೇಷನ್ಸ್ ಇಲ್ಲ. ಸೊ ಹೀಗಾಗಿ ಸರ್ಕಾರ ಮುಂದೆ ಇರತಕ್ಕಂಥ ಒಂದೇ ಒಂದು ಆಯ್ಕೆ ಅಂದ್ರೆ, ಒಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತೆಗೆದುಕೊಳ್ಳಬೇಕು, ಜೊತೆಗೆ ಈಗಾಗಲೇ ಅವ್ರಿಗೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಬೇಕು. ಈ ಎರಡು ಕೆಲಸಗಳನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಪ್ರಸ್ತುತವಾಗಿ ಈ ಎರಡು ಕೆಲಸಗಳನ್ನ ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಅಂತ ನೋಡೋದಾದ್ರೆ ಇದು ತುಂಬಾ ವಿರಳ. ಯಾಕಂದ್ರೆ ಒಂದು ಕಡೆ ಸೆಷನ್ ನಡೀತಾ ಇದೆ, ಮತ್ತೊಂದು ಕಡೆ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಕಾರಣದಿಂದ ಸೆಷನ್ ನಡ್ತಕ್ಕಂಥ ಸಂದರ್ಭದಲ್ಲಿ ಪೋರ್ಟ್ಫೋಲಿಯೋ ಚೇಂಜ್ ಮಾಡೋದಾಗಿರ್ಬೋದು, ಜೊತೆಗೆ ರಾಜೀನಾಮೆ ಪಡೆಯೋದಾಗಿರ್ಬೋದು, ಈ ಒಂದು ಕೆಲಸಗಳು ಆಗೋದು ತುಂಬಾ ವಿರಳ. ಒಂದು ವೇಳೆ ಏನಾದರೂ ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ಸದನದಲ್ಲಿ ವಿಪಕ್ಷಗಳು ಏನು ಪಟ್ಟು ಹಿಡಿದಿದಾವಲ್ಲ, ನಮಗೆ ನೀಟ್ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂದ್ಬಿಟ್ಟು, ಆ ಒಂದು ಸಂದರ್ಭದಲ್ಲಿ ಒಂದು ಚರ್ಚೆಗೆ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗುವ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನು ಯಾವ ತರ ಒಂದು ತೆಗೆದುಕೊಳ್ಳುತ್ತೆ, ಯಾವ ತರ ಮೇಂಟೈನ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ನಿನ್ನೆ ರಾತ್ರಿ ಏನು JP ನಡ್ಡಾ ಅವರು CJP ಪಕ್ಷದ ಕೆಲವೊಂದು ಮುಖಂಡರ ಜೊತೆ ಒಂದು ಸಭೆಗೆ ಕರೆದ್ರು, ಬನ್ನಿ ಸಭೆಗೆ ಮಾತಾಡೋಣ ಅಂದ್ಬಿಟ್ಟು ಕರೆದ್ರು. ಆದ್ರೆ CJP ಪಕ್ಷದ ಕೆಲವೊಂದು ಸಂಸ್ಥಾಪಕರು ಅಂದ್ರೆ ಮೊದಲ ಬಾರಿ ಏನು ಭೇಟಿ ಆಗಕ್ಕೆ ಹೋಗಿರ್ತಾರೆ ಅವರು ಇಲ್ಲ ನಿರಾಕರಿಸಿದ್ವಿ, ನಾವು ಇಲ್ಲಿ ಬರಲ್ಲ, ನೀವೇ ನಮ್ಮ ಜಾಗಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನ ಆಲಿಸಬೇಕು ಅಂತ ಒಂದು ಪಟ್ಟನ್ನು ಹಿಡಿದ್ರು. ಆದ್ರೆ ಯಾಕೆ ಈ ಒಂದು ಅಷ್ಟು ಪಟ್ಟು ಹಿಡಿದ್ರೆ ಕೇಂದ್ರ ಸಚಿವರು ಹೋಗ್ಲಿಲ್ಲ ಅನ್ನೋದಂದ್ರೆ ಒಂದು ಭದ್ರತಾ ಹಿತದೃಷ್ಟಿಯಿಂದ. ಯಾಕಂದ್ರೆ ಅವರು ಕೇಂದ್ರ ಸಚಿವರು ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಉದ್ವಿಗ್ನತೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು, ಇನ್ನು ಮತ್ತೊಂದು ಕಡೆ ಕಲ್ಲು, ಧ್ವನಿ ಮತ್ತೆ ಬಿಯರ್ ಬಾಟ್ಲಿಗಳು ಇದಾವೆ. ಸೊ ಹೀಗಾಗಿ ಭದ್ರತಾ ಹಿತದೃಷ್ಟಿಯಿಂದ ಕೇಂದ್ರ ಸಚಿವರು ನಿನ್ನೆ ಅಲ್ಲಿ ಹೋಗಿರಲಿಲ್ಲ. ಮತ್ತೆ ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನು ಮತ್ತೊಂದು ಕಡೆ ಮೊನ್ನೆ ರಾತ್ರಿ ಮಂಗಳವಾರ ಏನಿದೆ ಸೋನಮ್ ವಾಂಗ್ಚುಕ್ ಅವರ ತಡರಾತ್ರಿ ಜಿತೇಂದ್ರ ಸಿಂಗ್ ಆಗಿರಲಿ, ಜೊತೆಗೆ JP ನಡ್ಡಾ ಆಗಿರಲಿ ತಡರಾತ್ರಿ 11:00 ಆ ಗುರುಗ್ರಾಮದಲ್ಲಿ ಏನವರು ಅಡ್ಮಿಟ್ ಮಾಡಿರ್ತಾರಲ್ಲ ಆ ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ ಒಂದು ರಹಸ್ಯ ಮಾತುಕತೆ ಅಂದ್ರೆ ಕೇವಲ 3 ಜನಗಳ ಮಧ್ಯೆ ರಹಸ್ಯ ಮಾತುಕತೆ ಆಗಿದೆ. ಸೊ ಹೀಗಾಗಿ ಆ ಒಂದು 3 ಜನರ ಮಧ್ಯೆ ಮಾತುಕತೆ ಆದಾಗಲೂ ಸಹ ಒಂದು ಅವರು ಸ್ಪಷ್ಟಪಡಿಸಿದ ಇಷ್ಟೇ, ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ, ಮಾತುಗಳು ಕೇಳಿ ಬರ್ತಿದೆ. ಇನ್ನು ಜೊತೆಗೆ ಕೇಂದ್ರ ಸರ್ಕಾರ ಒಂಥರ ಮೊಂಡಾಟ ಮಾಡ್ತಿದೆ ಅನ್ಸುತ್ತೆ ಪವನ್ ಇಲ್ಲಿ. ಯಾಕಂದ್ರೆ ಈಗ ಅಷ್ಟೆಲ್ಲ ರಾದ್ಯಂತಗಳಾಗಿ ವಿದ್ಯಾರ್ಥಿಗಳು ಆ ತರ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ಯಾಕೆ ಹಿಂದೇಟು ಆಗ್ತಿದೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕು, ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಖಲಿಸ್ತಾನಿ ಉಗ್ರಗಳ ಕೈವಾಡ ಏನು. ಯಾಕಂದ್ರೆ ಆ ಪ್ರತಿಭಟನೆ ವಿದ್ಯಾರ್ಥಿಗಳು ನಾವು ಸೂಕ್ಷ್ಮ ಗಮನಿಸ್ತಾ ಹೋದಾಗ ಖಲಿಸ್ತಾನಿ ಉಗ್ರಗಳು ಅಂದ್ರೆ ಈ ಪಂಜಾಬ್ ಭಾಗದಲ್ಲಿ ಇರ್ತಕ್ಕಂಥ ಖಲಿಸ್ತಾನಿ ಉಗ್ರಗಳಿಂದ ಅವರುಗಳು ಒಂದು ಕತ್ತಿಗಳನ್ನ ಹಿಡಿದುಕೊಂಡು ಕಲ್ಲುಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇದೊಂದು ಕಡೆ ಆದ್ರೆ ಪ್ರತಿಭಟನೆ ಮಾಡೋರ ಹತ್ರ ಬಿಯರ್ ಬಾಟ್ಲ್ ಹೆಂಗ್ ಬರ್ತವೆ? ಈಗ ಒಬ್ಬ ನೀಟಿಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿ ಹತ್ರ ಬಿಯರ್ ಬಾಟ್ಲ್ ಹೇಗೆ ಬರ್ತವೆ, ಕಲ್ಲುಗಳು ಸಡನ್ ಆಗಿ ಆ ಥರ ಹೇಗೆ ಬರ್ತವೆ? ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನೇಪಾಳ ಆಗಿರಲಿ, ಬಾಂಗ್ಲಾದೇಶ ಆಗಿರಲಿ, ಶ್ರೀಲಂಕಾ ಆಗಿರಲಿ ಆ ಥರ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕೆಲವೊಂದಿಷ್ಟು ಗ್ಯಾಂಗ್ಗಳು ಈ ಒಂದು ಪ್ರತಿಭಟನೆಯಲ್ಲಿ ಕೂಡಿದಾವೆ ಅಂತ ಮಾತುಗಳು ಸದ್ಯ ಓಡಾಡ್ತಿದೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಅನ್ನೋದೇನಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹಿಂಸಾತ್ಮಕ ಸ್ವರೂಪ ಪಡೆದುಕೊಳ್ಳಬಹುದು. ಜೊತೆಗೆ
ಏನಾದರೂ ಇವರ ಬೇಡಿಕೆಗಳನ್ನ ಈಡೇರಿಸದೆ ಇದೇ ಕೇಂದ್ರ ಸರ್ಕಾರ ಬೇಡಿಕೆ ಈಡೇರಿಸಿ ಈ ಪ್ರತಿಭಟನೆ ವಿಡ್ರಾ ಮಾಡ್ಕೊಂಡ್ರೆ ಅವಾಗಿನ ಮುಂದಿನ ಪರಿಸ್ಥಿತಿ ಏನಾಗುತ್ತೋ ಅನ್ನೋದು ಕಾದು ನೋಡಬೇಕಿದೆ. ಯಾಕಂದ್ರೆ ಈಗ ಇವ್ರ ಪ್ರತಿಭಟನೆ ಒಂದ್ ಕಡೆ ಆಗ್ತಿದೆ, ಇನ್ನು ಮತ್ತೊಂದ್ ಕಡೆ ಹರಿಯಾಣ ಮತ್ತು ಪಂಜಾಬ್ ರೈತರು ಒಂದು ಪ್ರತಿಭಟನೆ ಮಾಡ್ತಿದಾರಲ್ಲ, ಅಂದ್ರೆ ಅಮೆರಿಕ ಮತ್ತೆ ಭಾರತ ಡೀಲ್ ಮಾಡ್ಕೊಂಡಿರೋದಕ್ಕೆ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಆ ಒಂದು ರೈತರ ಪರವಾಗಿ ಹೋಗಿ ಮತ್ತೆ ಸ್ವಲ್ಪ ಉದ್ವಿಗ್ನತೆ ಹೆಚ್ಚು ಮಾಡುವ ಸಾಧ್ಯತೆಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾರೆ. ಇಷ್ಟೇ, ಈ ಒಂದು ಪ್ರತಿಭಟನೆಯಲ್ಲಿ ದೇಶ ವಿರೋಧ ಚಟುವಟಿಕೆಗಳ ಕೈವಾಡ ಇದೆ. ಜೊತೆಗೆ IB ಮತ್ತೆ ರಾ ಅವರು ತುಂಬಾ ಹದ್ದಿನ ಕಣ್ಣಿಟ್ಟು ಈ ಒಂದು ಪ್ರತಿಭಟನೆಯನ್ನು ಕಾಯ್ತಿದ್ದಾರೆ. ಜೊತೆಗೆ ಈ ಒಂದು ಪ್ರತಿಭಟನೆ ಭಾಗಿಯಾಗ್ತಕ್ಕಂಥ ಕೆಲವಷ್ಟು ಜನಗಳನ್ನ ಅವ್ರುಗಳನ್ನ ಯಾರ್ಯಾರಿದ್ದಾರೆ ಪ್ರಮುಖ ನಾಯಕರುಗಳನ್ನ ಟಾರ್ಗೆಟ್ ಮಾಡಿ ಅವ್ರಗಳ ಹಿಸ್ಟ್ರಿ ತೆಗೆದುಕೊಂಡು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಸದ್ಯ ದೆಹಲಿ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಕೋಲ್ಕತ್ತಾದಿಂದ ಸುಮಾರು 2,000ಕ್ಕೂ ಹೆಚ್ಚು ಸ್ವಲ್ಪ ಸೇನೆಗಳನ್ನ ತಂದು ದೆಹಲಿಯಲ್ಲಿ ಜಂತರ್ ಮಂತರ್ ಆಗಿರೋ ಜೊತೆಗೆ ಪಾರ್ಲಿಮೆಂಟ್ ಅಕ್ಕಪಕ್ಕ ಈಗಾಗಲೇ ತಂದು ನಿಯೋಜನೆ ಮಾಡಿದ್ದಾರೆ. ಪವನ್. ಎಸ್ ವಿನೋದ್, ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿ, ಅತಿ ಹೆಚ್ಚಿನ ಮಾಹಿತಿ ಸಿಕ್ತು. ಬಹಳ ನಿಖರವಾಗಿ ವಿಚಾರಗಳನ್ನು ಹೇಳಿದ್ರಿ. ಈಗ ನಾವು ನಿಜಕ್ಕೂ ನೋಡಿ ಬಹಳ ಬೇಸರವಾಗುತ್ತೆ, ಇಂಥ ಪರಿಸ್ಥಿತಿ ಬಂದಿದೆ ಅಂತಹ ಭಾರತಕ್ಕೆ. ಹಾಗಾಗಿ ಆದಷ್ಟು ನೋಡಿ ತಾಳ್ಮೆಯನ್ನ ಕಾಯ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾಕೆ ಅವರೆಲ್ಲ ಅನಕ್ಷರಸ್ತ್ರ? ಎಲ್ಲರಿಗೂ ಬುದ್ಧಿ ಇದೆ ತಾನೆ, ಎಲ್ಲ ಓದಿರೋರು ತಾನೆ. ಹಾಗಾಗಿ ಎಲ್ಲರೂ ಆದಷ್ಟು ಸೇಫ್ ಆಗಿರಬೇಕು. ಏನಿದ್ರೂ ಈಗ ಅವ್ರು ಹೇಳ್ದಾಗೆ ಬೇರೆ ಬೇರೆ ಕಡೆಗಳಿಂದ ಬಂದು ಜಾಯ್ನ್ ಆಗ್ತಿದ್ದಾರೆ, ಕತ್ತಿ ತಲವಾರ್ಗಳನ್ನು ಹಿಡ್ಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಲ್ಲುಗಳನ್ನು ತೂರಾಟ ಮಾಡ್ತಾ ಇದ್ದಾರೆ. ನನಗನ್ಸ್ದಂಗೆ ಇದು CJP ಪಕ್ಷದವರು CJP ಟೀಮ್ ಆಗಿರಲ್ಲ ಅಂತ ಅನ್ಸುತ್ತೆ, ಎಲ್ಲ ಹೊರಗಡೆಯಿಂದ ಬಂದಿರ್ಬೋದು ಅನ್ನಿಸುತ್ತೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ.